ನಮಸ್ಕಾರ. ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಡ್ಯಾನ್ಸ್ ಅಂದರೆ ತುಂಬಾನೇ ಇಷ್ಟ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು, ಡ್ಯಾನ್ಸ್ ಕ್ಲಾಸಿಗೆ ಸೇರಬೇಕು. ನಮಗೆ ಉಜಿರೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳಿದಾಗ ನೆನಪಾಗೋದು ಯಾವುದು ಅಂತ ಹೇಳಿದ್ರೆ ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೀ ಉಜಿರೆ. ಸಹನ್ ಅವರ ನೇತೃತ್ವದಲ್ಲಿ ಇರುವಂತಹ ಈ ಒಂದು ಡ್ಯಾನ್ಸ್ ಟೀಮ್ ಏನಿದೆ, ಸಖತ್ತಾಗಿ ಹಲವಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಬೇರೆ ಬೇರೆ ಸ್ಟೇಜ್ಗಳಲ್ಲಿ, ವೇದಿಕೆಗಳಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೀರಿಯಲ್ಗಳಲ್ಲಾಗಿರ್ಬೋದು, ಟಿವಿ ಶೋಗಳಲ್ಲಾಗಿರ್ಬೋದು. ಈ ತಂಡ ದೊಡ್ಡ ಹೆಸರು ಮಾಡಿದೆ. ನಮ್ಮ ಉಜಿರೆಯ ಹೆಸರನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಅವರು ಡ್ಯಾನ್ಸ್ ಟೀಮ್ ಮಾಡಿ ಈಗ 10 ವರ್ಷ ಕಳೆದಿದೆ. ದಶಕದ ಸಂಭ್ರಮದಲ್ಲಿದ್ದಾರೆ. ನಾಳೆ ಒಂದು ಅದ್ಭುತ ಕಾರ್ಯಕ್ರಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಡೀಲಿಕ್ಕಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ ಡ್ಯಾನ್ಸ್ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೀ ಅವರ ಒಂದು ಡ್ಯಾನ್ಸ್ ಮೇಲಿನ ಗೌರವ ನೋಡಿ. ಎಲ್ಲರೂ ಕೂಡ ಚಪ್ಪಲ್ ತೆಗೆದಿದ್ದಾರೆ. ನಾವು ಸಹ ಚಪ್ಪಲ್ ತೆಗೆದು ಹೋಗ್ತಾ ಇದೀವಿ. ಸೊ ಬರೀ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಾಳೆ ಏನಿದೆ ಅಂತ ಹೇಳಿದ್ರೆ ಮೆಗಾ ಡ್ಯಾನ್ಸ್ ಇಲ್ಲಿ ಅನಾವರಣಗೊಳ್ಳಿಕ್ಕಿದೆ. ನನ್ನ ಪ್ರಕಾರ ಉಜಿರೆಯಲ್ಲೇ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮೊದಲ ಬಾರಿಗೆ ಇಲ್ಲಿ ನಡೀತಾ ಇದೆ. ಸೊ ಸಹನ್ ಅವ್ರು ನಮ್ಮ ಜೊತೆಗೆ ಇದ್ದಾರೆ, ಈ ತಂಡದ ಪ್ರಮುಖರು. ನಮಸ್ಕಾರ, ಹೇಗಿದ್ದೀರಾ? ಖುಷಿಯಾಗಿದ್ದೀರಿ. ಓಕೆ, ಈ ಸಾಂಗ್ ಅನ್ನು ಸ್ವಲ್ಪ ಸ್ಟಾಪ್ ಮಾಡೋಣ. ನಾವು ನಿಮ್ಮ ದೊಡ್ಡ ತಂಡ ಇದೆ. ಸೊ ದೊಡ್ಡ ಮೆಗಾ ಅಂದ್ರೆ ಮೆಗಾ ಶೋ. ನನ್ನ ಪ್ರಕಾರ ಉಜಿರೆಯಲ್ಲೇ ಫಸ್ಟ್ ಟೈಮ್ ಈ ತರದೊಂದು ಮೆಗಾ ಶೋ ನಡೀಲಿಕ್ಕಿದೆ. ಸೊ ದಶಕದ ಸಂಭ್ರಮದಲ್ಲಿದ್ದೀರಿ, ಏನ್ ಹೇಳಲಿಕ್ಕೆ ಬಯಸ್ತೀರಾ? 2015ರಲ್ಲಿ ನಾನು ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೀ ಅನ್ನುವಂಥ ತಂಡವನ್ನು ಸ್ಥಾಪಿಸಿದ್ದೆ. ಕೇವಲ 15 ಡ್ಯಾನ್ಸರ್ ಇಂದ ಸ್ಟಾರ್ಟ್ ಮಾಡಿದಂಥ ತಂಡ ಇವಾಗ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಪ್ರೆಸೆಂಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದರ ಜೊತೆ 1,000ಕ್ಕೂ ಹೆಚ್ಚು ಡ್ಯಾನ್ಸ್ ನನ್ನ ತಂಡದಲ್ಲಿ ಕಲ್ತಿದ್ದಾರೆ. ಸೊ ಇವತ್ತು 10 ವರ್ಷದ ಸಂಭ್ರಮ, ಅದರ ಆಚರಣೆಯನ್ನು ಆಚರಿಸಬೇಕಂತೇಳಿ ಇವತ್ತು ನಾವು ಸ್ಟೇಜ್ ರಿಹರ್ಸಲ್ ಮಾಡಿಸ್ತಿದ್ದೇವೆ. ಸೊ ನಾಳೆ ದೊಡ್ಡ ಅದ್ದೂರಿ ಕಾರ್ಯಕ್ರಮ, ಖಂಡಿತ ಅದ್ದೂರಿಯಾಗಿದೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಸಭಾ ಕಾರ್ಯಕ್ರಮ ಕೂಡ ಇದೆ. ಏನೆಲ್ಲ ಇದೆ ಈ ನಾಳಿನ ಕಾರ್ಯಕ್ರಮದಲ್ಲಿ? ಮೊದಲನೇದಾಗಿ ಸಭಾ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಮ್ಮ ತಂಡದ ಎಲ್ಲಾ ಮಕ್ಕಳಿದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಸೊ ಸೆಲೆಬ್ರಿಟಿ ಡ್ಯಾನ್ಸರ್ಸ್ ಕೂಡ ಬರ್ತಾರೆ ಅಲ್ವಾ? ಅಂದ್ರೆ ನಮ್ಮ ತಂಡದಲ್ಲಿ ಕಲಿತಂತಹ ಡ್ಯಾನ್ಸರ್ಸ್ ಇವಾಗ ಸೆಲೆಬ್ರಿಟಿ ಆಗಿದ್ದಾರೆ. ಟಿವಿ ಚಾನಲ್ ಕೂಡ ಕಾಣಿಸ್ಕೊಂಡಿದ್ದಾರೆ, ಕೆಲವರು ಮೂವಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅಂಥವ್ರನ್ನ ನಾವಿಲ್ಲಿ ಕರೆದು ನಾಳೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಮಾಡ್ತಿದ್ದೇವೆ. ಅದ್ರ ಜೊತೆ ಮೂವಿ ತಂಡದವರು ಕೂಡ ಬರ್ತಿದ್ದಾರೆ. ಅದ್ರ ಜೊತೆ ಸ್ಪೆಷಲ್ ಆಗಿ ಈ ಸಾರಿ ಮಕ್ಕಳ ಪೋಷಕರ ಪರ್ಫಾರ್ಮೆನ್ಸ್ ಇದೆ. ಸೊ ಅದೊಂದು ಅಟ್ರಾಕ್ಷನ್. ಓಕೆ, ಅದೇ ಕಾರ್ಯಕ್ರಮ ತುಂಬಾ ಅಟ್ರಾಕ್ಟ್ ಆಗಿದೆ. ಅದ್ರ ಜೊತೆ ಇನ್ನು ಕೆಲವು ಸ್ಪೆಷಲ್ ಪ್ರೋಗ್ರಾಮ್ ಇದೆ, ಅದು ನಾಳೆ ಗೊತ್ತಾಗುತ್ತೆ. ಓಕೆ. ಸೊ ನೋಡಿ, ಮಕ್ಕಳ ಡ್ಯಾನ್ಸ್ ನೋಡ್ಲಿಕ್ಕೆ ನಮ್ಗೆ ಯಾವಾಗ್ಲೂ ಖುಷಿ. ನೋಡಿ, ಚಿಕ್ಕ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು. ದಾದಾ ಪುದರ್, ಏನ್ ಹೆಸರು? ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? ಟುಮಾರೋ ಯು ಆರ್ ಪರ್ಫಾರ್ಮಿಂಗ್ ಹಿಯರ್. ಡ್ಯಾನ್ಸ್ ಮಾಡ್ತೀರಾ ನಾಳೆ? ಪ್ರಾಕ್ಟೀಸ್ ಮಾಡಿದೀರಾ? ಡ್ಯಾನ್ಸ್ ಮಾಡ್ತೀರಾ? ಓಕೆ, ನಿಮ್ ಡ್ಯಾನ್ಸ್ ಟೀಮ್ ಹೆಸರೆಂತ? ಮಕ್ಳಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇದೆ ಮಾತಾಡ್ಲಿಕ್ಕೆ. ಓಕೆ, ದಟ್ಸ್ ಓಕೆ, ಪರವಾಗಿಲ್ಲ. ಸೊ ನಿಮ್ಮ ಹೆಸರು? ಚಾರ್ವಿ. ನಾಳೆ ನಿಮ್ ಡ್ಯಾನ್ಸ್ ಇದೆಯಾ? ದೊಡ್ಡ ಪರ್ಫಾರ್ಮೆನ್ಸಾ? ಚೆನ್ನಾಗಿ ಮಾಡ್ತೀರಾ? ಓಕೆ. ಎಲ್ಲ ಮಕ್ಳು ಸ್ವಲ್ಪ ನಾಚಿಕೆಯಲ್ಲಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹುಡುಗರೆಲ್ಲ ನೋಡಿ, ಏನ್ ಡ್ಯಾನ್ಸ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಗಗನ್ ಮಧು. ನಿಮ್ದೇನ್ ಡ್ಯಾನ್ಸ್ ನಾಳೆ? ನಮ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಡ್ಯಾನ್ಸ್ ಪ್ರೋಗ್ರಾಮ್ ಉಂಟಾ? ಓಕೆ, ಪರವಾಗಿಲ್ಲ. ಸ್ವಲ್ಪ ಹುಡುಗರಿಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ. ನಿಮ್ಮ ಹೆಸರು ಏನಿದೆ? ಮಂಜುಷಾ ಅಂತ. ಏನ್ ಡ್ಯಾನ್ಸ್ ನಿಮ್ ನಾಳೆ? ಯಾವ್ದು ಡ್ಯಾನ್ಸ್? ಮರ್ತೋಯ್ತಾ? ಡ್ಯಾನ್ಸ್ ಮರ್ತೋಯ್ತಾ? ಇಲ್ಲ, ಡ್ಯಾನ್ಸ್ ನೆನಪುಂಟು. ಒಂದ್ ಸ್ಟೆಪ್ ಹಾಕಿ ನೋಡ, ನಮಗೋಸ್ಕರ ಒಂದ್ ಸ್ಟೆಪ್ ಹಾಕಿ. ಓಕೆ ಓಕೆ, ಎಲ್ಲ ಚಪ್ಪಾಳೆ ಕೊಡಿ ನೋಡ ಮಕ್ಳಿಗೆ. ವೆರಿ ಗುಡ್. ಸೊ ನಿಮ್ಮ ಹೆಸರು? ಅಕ್ಷಾ ಅಂತ. ನಿಮ್ದು ನಾಳೆ ಡ್ಯಾನ್ಸ್ ಇದೆಯಾ? ಯಾವ ಡ್ಯಾನ್ಸು? ಬೆಂಕಿ ಡ್ಯಾನ್ಸ್. ಓಕೆ. ನಿಮ್ಮ ಹೆಸರು? ರಾಶಿಕಾ. ಎಷ್ಟನೇ ಕ್ಲಾಸ್ ನೀವು? ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ? ಓಕೆ. ನಿಮ್ ಡ್ಯಾನ್ಸ್ ಟೀಮ್ ಹೆಸರು ಎಂತ? ಡ್ಯಾನ್ಸ್ ಟೀಮ್ ಹೆಸರು ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೀವ್. ಸ್ವಲ್ಪ ಜೋರಾಗಿ ಹೇಳಿ ನೋಡೋದು. ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ಲಾಸ್. ಓಕೆ, ವೆರಿ ಗುಡ್. ಓಕೆ ಓಕೆ. ಸ್ಟಂಟ್ ಮಾಸ್ಟರ್ ರುಮೇನಾ? ಓಕೆ, ನೋಡುವ. ನೋಡಿ, ಹುಡುಗರು ಬಾರಿ ಚೆನ್ನಾಗಿ ಸ್ಟಂಟ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ. ಹೆಸರೇನ್ ನಿಮ್ದು? ರಿಶಾಂಕ್. ಮತ್ತೊಬ್ರು ಯಾರು ಸ್ಟಂಟ್ ಮಾಡೋರು? ಓಕೆ, ಹಿಯರ್ ವಿ ಗೋ. ಒಂದ್ ಜೋರ ಚಪ್ಪಾಳೆ ಕೊಡಿ ನೋಡೋ ಮಕ್ಕಳಿಗೆ. ನಾಳೆ ನಾವು ಲೈವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕಿದೆ ನಿಮ್ದು. ಇದಕ್ಕಿಂತ ಜಾಸ್ತಿ ಆಡ್ಬೇಕಾಯ್ತಾ? ಓಕೆ.
ಸೊ ಚಿಕ್ಕ ಮಕ್ಳ ಜೊತೆಗೆ ದೊಡ್ಡವರು ಕೂಡ ಇದಾರೆ ಇಲ್ಲಿ. ಸೊ ಎಲ್ಲ ಓಡ್ತಾ ಇದಾರೆ ನೋಡಿ. ನೀವು ನಾಳೆ ಡ್ಯಾನ್ಸ್ ಮಾಡೋರು ನೀವೇ ಓಡಿದ್ರೆ ಹೆಂಗೆ? ಮೇಡಮ್ ನಿಮ್ಮ ಹೆಸರು? ಅನುಶ್ರೀ. ಐಶ್ವರ್ಯ. ಓಕೆ, ನಿಮ್ದು ನಾಳೆ ಪರ್ಫಾರ್ಮೆನ್ಸ್ ಇದೆಯಾ? ಓಕೆ, ಏನ್ ಡ್ಯಾನ್ಸ್ ನಿಮ್ದು? ಹಿಪ್ ಹಾಪ್ ಸ್ಟೈಲ್. ನಿಮ್ದು ಸೇಮ್. ಮೇಡಮ್ ನಿಮ್ದು ಹೆಸರು? ಐಶ್ವರ್ಯ. ಓಕೆ, ನಿಮ್ದು? ಎಲ್ಲ ಐಶ್ವರ್ಯ ಜಾಸ್ತಿ ಇದಾರ ಇಲ್ಲಿ. ಓಕೆ, ಏನು ಪರ್ಫಾರ್ಮೆನ್ಸ್ ಇದೆ ನಿಮ್ದು? ನಮ್ದು ನಾನು ಹಿಪ್ ಹಾಪ್. ಹಿಪ್ ಹಾಪ್. ಮತ್ತೆ ಬೇರೆ ಏನಿದೆ? ಸ್ಪೆಷಲ್ ಏನಿದೆ? ಸ್ಪೆಷಲ್ ದಾದ ಉಂಡು ಸಹ ಅಂದ್ರೆ ಮುಲ್ಪ ಎಲ್ಲೆ? ಸೊ ನಮ್ಮನ್ನ ವೀಕ್ಷಕರು ಪೂರ ತೂವೊಂದಿಪ್ಪರು ದಾದ ಸ್ಪೆಷಲ್ ಉಂಡು. ಓಕೆ, ಏನಿದೆ? ಸ್ಟಾರ್ ನೈಟ್. ಓಕೆ, ಸ್ಟಾರ್ ಗಳೆಲ್ಲ ಬರ್ತಾರೆ ಅಂತನಾ? ನಿಮ್ದು ಪರ್ಫಾರ್ಮೆನ್ಸ್? ನೀವೇ ಸ್ಟಾರ್ಗಳು. ನೀವೇ ಸ್ಟಾರ್ಗಳು, ನೀವೇ ಪರ್ಫಾರ್ಮೆನ್ಸ್ ಮಾಡೋದು ಅಂತ. ಸೊ ಏನು ಇದೆ ಸ್ಟಾರ್ ನೈಟ್ ಅಲ್ಲಿ? ಅಂದ್ರೆ ತುಂಬಾ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ. ಈಗ ರೀಲ್ಸ್ ಅಲ್ಲಿ ಫುಲ್ ಫೇಮಸ್ ಆದ ಕೌಶಿಕ್ ಸುವರ್ಣ, ಮತ್ತೆ ನಮ್ಮ ದಿವ್ಯಾಂಚನ್, ಮತ್ತೆ ಸಿಂಗರ್ ಎಂತ ನೀರ್ಮಾರ್ಗ, ಅವ್ರ ಫುಲ್ ನೇಮ್ ಗೊತ್ತಿಲ್ಲ, ಅವರೆಲ್ಲ ಬರ್ತಾರೆ. ಸೊ ಹಾಗೆ ಒಂದು ನಮ್ಮದು 10 years ಮತ್ತೆ ಸ್ಟಾರ್ ನೈಟ್ಸ್ ಎಲ್ಲ ಒಟ್ಟಿಗೆ ಫುಲ್ ಜಾಲಿ, ಫುಲ್ ಜಾಲಿ, ಫುಲ್ ಗ್ರ್ಯಾಂಡ್. ಓಕೆ, ಪಕ್ಕ ಜಾಲಿ ಜಾಲಿ ಜಾಲಿ. ಕೈ ಕಿಸೆ ಖಾಲಿ ಆಗುತ್ತಾ? ಅದು ಗೊತ್ತಿಲ್ಲ. ಇಲ್ಲ ಕಾಸು ಪರವಾಗಿಲ್ಲ, ನಾವು ಕೊಡ್ತೀವಿ ಅಂತ ಹೇಳ್ತೀರಾ ನೀವು? ಇವ್ರು ಇದಾರೆ ರಿಚ್ ಜನ ನಮ್ಮ ಹತ್ರ ಇಲ್ಲಿ. ಬ್ಯಾಂಗಲ್ಸ್ ಲಾಸ್ಟ್ ಅವ್ರು ಬ್ಯಾಂಗಲ್ಸ್ ಅವ್ರು ಸೇಲ್ ಮಾಡಿ ಮಾಡ್ತಾರೆ. ನಿಮ್ದೇನಿದೆ? ಡ್ಯಾನ್ಸ್ ಉಂಟು. ಏನ್ ಡ್ಯಾನ್ಸ್ ನಿಮ್ದು? ಹಿಪ್ ಹಾಪ್, ಶಿವ ಡ್ಯಾನ್ಸ್, ಆತರ ತುಂಬಾ ಡ್ಯಾನ್ಸ್. ಶಿವ ಡ್ಯಾನ್ಸ್ ಅಂದ್ರೆ ಶಿವದೊಂದು ಬೇಸ್ ಆಗಿ ನಾವು ಡ್ಯಾನ್ಸ್ ಮಾಡಿದ್ವಿ. ಓಕೆ, ಅದು ಮಾಡ್ತೀರಿ. ಓಕೆ, ಇನ್ನು ಮತ್ತೆ ಚಿಕ್ಕ ಮಕ್ಕಳು ನಿಮ್ದೇನಿದೆ? ಕನ್ನಡ. ಹಾ. ಹಾ. ನಿಮ್ಮ ಇದು ಡ್ಯಾನ್ಸಿಗೆ ಹಾಡಿರುತ್ತಲ್ಲ, ಪದ್ಯ ಸಾಂಗ್, ಏನ್ ಸಾಂಗ್ ಇದೆ? ನೆನಪಾಗ್ತಾ ಇಲ್ವಾ? ಯಾರು ಹೇಳ್ತೀರಿ ಇದ್ರಲ್ಲಿ? ಯಾವ ಸಾಂಗ್ ಇದೆ ನಿಮ್ಮ ಡ್ಯಾನ್ಸಿಗೆ? ನೆನಪಾಗ್ತಾ ಇದೆಯಾ? ಪನ್ಲೆ ಕೊಂಚ ರೆಡ್ ಲೈನ್ ಪನ್ಲೆ ಎಂಚ ಪನ್ಪರೆ ಜಾಸ್ತಿ ಮಾಡ್ಬೋದಾ? ಓಕೆ, ಸೊ ಇನ್ನಷ್ಟು ಯುವತಿಯರಿದ್ದಾರೆ. ಸೊ ಇವ್ರ ಹತ್ರ ಮಾತಾಡೋಣ. ನಿಮ್ಮ ಹೆಸರು? ಗ್ರೀಷ್ಮ. ನಿಮ್ದೇನ್ ಡ್ಯಾನ್ಸ್? ಹಿಪ್ ಹಾಪ್ ಸ್ಟೈಲ್. ಹಿಪ್ ಹಾಪ್ ಸ್ಟೈಲ್. ಒಂದು ಹಾಡು ಯಾವ್ದು ನೆನಪಾಗ್ತಾ ಇದೆ ನಿಮಗೆ ನಿಮ್ಮ ಹಿಪ್ ಹಾಪ್ ಡ್ಯಾನ್ಸ್ ಅಲ್ಲಿ? ನಾಗವಲ್ಲಿ. ನಾಗವಲ್ಲಿ ಯಾರು ಇದ್ರಲ್ಲಿ? ಇವರೇ ನಾಗವಲ್ಲಿ? ಮಾತಾಡಿರೋರು ನಾಗವಲ್ಲಿ. ದೀಕ್ಷಾ. ಓಕೆ, ದೀಕ್ಷಾ ಇದ್ದಾರೆ. ಓಕೆ, ದೀಕ್ಷಾ ಅವ್ರೆ ನೋಡಿ, ಹೇಳಿ ನಾಗವಲ್ಲಿದ್ ಹಾಡು ಹೇಗಿದೆ? ಅಲ್ಲ, ಹಾಡು ಚಂದ ಇದೆ, ಹಾಡು ಹೆಂಗ್ ಹೇಳ್ತೀರಾ ಅಂತ. ಹಾಡು ಹೇಗೆ ಹೇಳ್ತೀರಾ? ಅದ್ರಲ್ಲಿ ಬರ್ತದೆ ಅದೇ ಡ್ಯಾನ್ಸ್ ಮಾತ್ರ ಮಾಡೋದು. ಈ ಹಾಡು ಹೇಳೋರು ಯಾರು ಇಲ್ವಾ ಇದ್ರಲ್ಲಿ? ಅವ್ರು ಹೇಳ್ತಾರ? ಓಕೆ, ರೆಡ್ ಲೈನ್ ಪನ್ಲೆ ಜಾಸ್ತಿ ಬರ್ತೀವಿ. ರೆಡ್ ಲೈನಾ? ಓಕೆ, ಒಂದು ರೆಡ್ ಲೈನ್ ಪನ್ಲೆ. ಹಾ, ಪ್ರೀತಿ ಪ್ರೇಮನ ಪನ್ಲೆ. ಪ್ರತೀಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ, ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ, ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ, ತೇಲಾಡುತ್ತಾ falling in love. Thank you. ಓಕೆ, ಜೋರ ಚಪ್ಪಾಳೆ ಕೊಡಿ ನೋಡ, ಚೆನ್ನಾಗಿ ಹೇಳಿದ್ರು. ಮತ್ತೆ ಯಾರು ಇಲ್ಲಿ ಇನ್ನು ಚಿಕ್ಕ ಮಕ್ಕಳ? ನಿಮ್ಮ ಹೆಸರಮ್ಮ? ಸಾನ್ನಿಧ್ಯ. ನಿಮ್ದು ಯಾವ ಡ್ಯಾನ್ಸು? ಏನ್ ಡ್ಯಾನ್ಸ್ ಇದೆ ನಿಮ್ದು? ಕನ್ನಡ ಸಾಂಗಾ? ಓಕೆ ಓಕೆ. ನಿಮ್ದು? ಅಯ್ಯೋ, ಎಷ್ಟು ನೋಡಿ ಎಷ್ಟು ಕ್ಯೂಟ್ ಆಗಿದೆಲ್ಲ ಈ ಮಗು. ನಿಮ್ದು ಯಾವ್ದು? ಬೆಂಕಿ. ನೀವು ಸಹ ಬೆಂಕಿ ಅವರಾ? ಓಕೆ. ಬೇರೆ ನಿಮ್ದು? ನಿಮ್ಮ ಹೆಸರು? ನಿಮ್ದೇನಿದೆ? ಹಿಪ್ ಹಾಪ್ ಡ್ಯಾನ್ಸ್. ಓಕೆ, ನಿಮ್ದು ಯಾವ ಡ್ಯಾನ್ಸ್ ನಿಮ್ದು? ಹಿಪ್ ಹಾಪ್. ಸೊ ಇವರೆಲ್ಲ ರೆಡಿ ಆಗಿದ್ದಾರೆ. ಆಗ ನಾವು ಒಂದ್ಸಲ ಎಲ್ಲ ಜೋರಾಗಿ ಹೇಳೋಣ ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಓಕೆ, ಹೇಗ್ ವೆಲ್ಕಮ್ ಮಾಡ್ತೀರಾ? ಬಲೆ. ಸೊ ಹಿಪ್ ವಾಯ್ಸ್ ಡ್ಯಾನ್ಸ್ ಕ್ರೀ ಉಜಿರೆ ಇವರ ದಶಕದ ಸಂಭ್ರಮಕ್ಕೆ ಸ್ಟೇಜ್ ರೆಡಿ ಆಗಿದೆ. ಅವರ ವಿದ್ಯಾರ್ಥಿಗಳು ಕೂಡ ರೆಡಿ ಆಗಿದ್ದಾರೆ. ಸೊ ನಾಳೆಗೆ ನಾವು ಕಾಯ್ತಾ ಇದೀವಿ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಜನಾರ್ದನ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಮೈದಾನದಲ್ಲಿ ಸ್ಟಾರ್ ನೈಟ್ ಜೊತೆಗೆ ದಶಕದ ಸಂಭ್ರಮದ ಜೊತೆಗೆ ದೊಡ್ಡ ಕಾರ್ಯಕ್ರಮ ನಮ್ಮ ಉಜಿರೆಯಲ್ಲಿ ನಡೀಲಿಕ್ಕಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬನ್ನಿ. ಈ ಡ್ಯಾನ್ಸ್ ಟೀಮ್ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವೆಲ್ಲ ಕೂಡ ಇವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದೀವಿ. ಹೇಗೆ ನೋಡೋಣ. Welcome to Hip Boys Dashakada
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಬಾರಿ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.